ಹಾಯ್ ಫ್ರೆಂಡ್ಸ್, ನಾವು ಇತ್ತೀಚೆಗೆ ಇತಿಹಾಸ ಪುರಾಣ ಪ್ರಸಿದ್ಧ ಮತ್ತು ದಕ್ಷಿಣ ಕಾಶಿ ಎಂದು ಹೆಸರಾದ ನಂಜನಗೂಡಿಗೆ ತೆರಳಿ ಶ್ರೀಕಂಠೇಶ್ವರನ ಸನ್ನಿಧ ದರ್ಶನ ಮಾಡಿಕೊಂಡು ಬಳಿಕ ಅಲ್ಲಿನ ಶ್ರೀ ರಾಘವೇಂದ್ರ ಮಠಕ್ಕೆ ಭೇಟಿ ನೀಡಿ ರಾಯರ ಉದ್ಭವ ಮೂರ್ತಿಯನ್ನು ದರ್ಶನ ಮಾಡಿ ಆನಂತರ ಬೆಟ್ಟದ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಆನಂತರ ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ಸಂಧ್ಯಾ ಹೌಸ್ನಲ್ಲಿ ಮಧ್ಯಾಹ್ನದ ಹಬ್ಬದಡುಗೆಯ ಭೋಜನವನ್ನು ಮುಗಿಸಿ ಬೆಂಗಳೂರಿನತ್ತ ಹೊರಟು ಇನ್ನೇನು ನೋಡಬೇಕು ಅಂದ್ಕೊಂಡಾಗ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶ್ರೀರಂಗಪಟ್ಟಣದ ಬಳಿ ಇರುವ ಕಾರ್ ಮ್ಯೂಸಿಯಂ ಪಯಣವನ್ನು ನೋಡಬೇಕು ಅನ್ನಿಸ್ತು. ನೋಡಿ, ಇದೇ ಶ್ರೀರಂಗಪಟ್ಟಣದ ಬಳಿ ಬ್ರಹ್ಮಪುರದಲ್ಲಿರುವ ವಿಶಾಲವಾದ ಕಾರ್ ಮ್ಯೂಸಿಯಂ. ದೂರದಿಂದಲೇ ಈ ಮ್ಯೂಸಿಯಂನ ಮೇಲ್ಭಾಗದಲ್ಲಿ ಬೃಹತ್ ಟೈರ್ ನಮಗೆ ಕಾಣುತ್ತೆ. ನೋಡಿ, ಒಳ ಹೋಗ್ತಿದ್ದಂಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದೇ ನೋಡಿ, ಕಾರ್ಟ್ ಟು ಕಾರ್ ಅನ್ನೋ ಸ್ಲೋಗನ್ ಹೊಂದಿರುವ ಪಯಣ. ಈ ಪಯಣದ ಒಳಗೆ ಹೋಗೋದಕ್ಕೆ ಎಂಟ್ರಿ ಫೀಸ್ 75 ರೂಪಾಯಿ ಇದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಎಂಟ್ರಿ ಇದೆ. ನಾವು ಟಿಕೆಟ್ ಪಡೆದು ಒಳ ಬಂದ್ವಿ. ನೋಡಿ ಇಲ್ಲಿ ಹೇಗಿದೆ. ವಾವ್ ಅನ್ನೋ ಉದ್ಗಾರ ನಮ್ಗೆ ಅರಿವಾಗದಂತೆ ಬರುತ್ತೆ. ನೋಡಿ, ಮೊದಲಿಗೆ ಎತ್ತಿನ ಬಂಡಿಗಳ ಚಕ್ರಗಳನ್ನು ಕಾಣ್ತೀವಿ. ಅದರ ಪಕ್ಕದಲ್ಲೇ ಹಳೆಯ ಕಾಲದ ಎತ್ತಿನ ಬಂಡಿಗಳು ಕಾಣಿಸ್ತವೆ, ಅಂದರೆ ಚಕ್ಕಡಿ ಕಾಣಿಸ್ತವೆ. ಪಕ್ಕದಲ್ಲಿ ಸಾರೋಟ್ ಕೂಡ ಇದೆ. ಇವೆಲ್ಲ ನಮ್ಮನ್ನು ಆರಂಭದಲ್ಲಿ ಸ್ವಾಗತಿಸ್ತವೆ. ಇಲ್ಲಿಂದ ಶುರುವಾಗುತ್ತೆ ನಮ್ಮ ಮತ್ತು ಕಾರ್ಗಳ ಪಯಣ. ಪಕ್ಕಕ್ಕೆ ಕಣ್ಣು ಹಾಯಿಸಿದ್ರೆ ಕಾರಿನ ಎಂಜಿನ್ನು, ಚಾಸಿ, 2 ಸ್ಟ್ರೋಕ್ 4 ಸ್ಟ್ರೋಕ್ ಎಂಜಿನ್ನ ಬಿಡಿಭಾಗಗಳು ಕಾಣ್ತವೆ. ಮುಂದೆ ನಮಗೆ ಕಂಡಿದ್ದು ವಿಂಟೇಜ್ ಅಂಡ್ ಕ್ಲಾಸಿಕ್ ಕಾರ್ಗಳ ಆಗರ. ಈ ಪಯಣದ ಸಮಯ ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೆ. ಸೇನಾ ಯೋಧರು, ನಿವೃತ್ತ ಯೋಧರಿಗೆ ಉಚಿತ ಪ್ರವೇಶ ಇದೆ. ಇಲ್ಲಿ 1924ರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಾದ ರೋಲ್ಸ್ ರಾಯ್ಸ್, ಹಾಗೆಯೇ 1947ರಲ್ಲಿ ತಯಾರಾದ ಮಾರಿಸ್ 8 ಸೀರೀಸ್ ಇ, 1949ರಲ್ಲಿ ಅಮೆರಿಕದಲ್ಲಿ ತಯಾರಾದ ಫ್ರೇಸರ್ F47, ಈ ಪಯಣದ ಸಂಸ್ಥಾಪಕರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಬಳಸುತ್ತಿದ್ದ ಕಾರುಗಳು ಕಂಡುಬರುತ್ತವೆ. ಹಿಂದೆ ರಾಜ ಮಹಾರಾಜರು ಬಳಸುತ್ತಿದ್ದ ಪಲ್ಲಕ್ಕಿ, ಹಾಗೆಯೇ ಮುಂದುವರೆದರೆ ನಾಡದೊರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಬಳಸುತ್ತಿದ್ದ ಐಷಾರಾಮಿ ಡೈಮ್ಲರ್ DE 36 ಕಾರ್ ಕಂಡುಬರುತ್ತೆ. ಕಪ್ಪು ಬಣ್ಣದ ಈ ಐಷಾರಾಮಿ ಕಾರು ನೋಡೋಕ್ಕೆ ತುಂಬ ಸೊಗಸಾಗಿದೆ. ಅಂದಿನ ರಾಜ ಮಹಾರಾಜರ ಒಂದು ಐಷಾರಾಮಿ ಬದುಕನ್ನು ನಮ್ಮ ಕಣ್ಮುಂದೆ ತರುತ್ತೆ. ಅಲ್ಲದೆ ಇಲ್ಲಿ ಒಡೆಯರ್ ಮನೆತನದ ರಾಜ ಮಹಾರಾಜರ ಭಾವಚಿತ್ರಗಳನ್ನು ಹಾಕಲಾಗಿದೆ. ಮುಂದೆ 1947ರಲ್ಲಿ ಫ್ರಾನ್ಸ್ನಲ್ಲಿ ತಯಾರಾದ ಸಿಟ್ರೋನ್ ಟ್ರ್ಯಾಕ್ಷನ್ ಅವಂತ್ ಸೆಕೆಂಡ್ CB, 1966ರಲ್ಲಿ ಫ್ರಾನ್ಸ್ನಲ್ಲಿ ತಯಾರಾದ ರೆನಾಲ್ಟ್. ವಿಶೇಷ ಅಂದರೆ ಹಿಂದಿ, ಕನ್ನಡ ಚಿತ್ರರಂಗ ಸೇರಿದಂತೆ ಅಂದಿನ ಅನೇಕ ಭಾಷೆಗಳಲ್ಲಿ ನಾಯಕ ನಟರು ಬಳಸುತ್ತಿದ್ದ ಅನೇಕ ಚಿತ್ರಗಳಲ್ಲಿ ಕಂಡುಬರುವ ಶೆವರ್ಲೆ ಇಂಫಾಲ ಕಾರು ಇಲ್ಲಿದೆ.
ಭೌತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಬಳಸಿದ್ದ ಕಾರು ಇಲ್ಲಿದೆ. ಇವರ ಮಗ ಇದನ್ನು ಈ ಮ್ಯೂಸಿಯಂಗೆ ನೀಡಿದ್ದಾರೆ. ಇವೆಲ್ಲ ನೋಡಿದ ನಂತರ ನಾವು ತಳಮಹಡಿಗೆ ಹೋಗಬೇಕು. ತಳಮಹಡಿಗೆ ಹೋಗೋದಕ್ಕೆ ಇಲ್ಲಿ ಜಾರು ದಾರಿ ಇದೆ. ವೀಲ್ ಚೇರ್ನಲ್ಲಿ ಕೂಡ ಕೆಳಗಡೆ ಹೋಗಬಹುದು. ಈ ಇಳಿದಾರಿಯ ಮಧ್ಯೆ ಗ್ಲೈಡರ್ ನೋಡಬಹುದು. ಚಿತ್ರನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸುತ್ತಿದ್ದ ಆಗಿನ ಕಾಲದ ಅಂದರೆ 1983ರ ಐಷಾರಾಮಿ ವಿದೇಶಿ ಡ್ಯಾಟ್ಸನ್ ಬ್ಲೂ ಬರ್ಡ್ ಕಾರು ಇಲ್ಲಿದೆ. ಪಕ್ಕದಲ್ಲಿ ಅವರ ಒಂದು ಆಳೆತ್ತರದ ಭಾವಚಿತ್ರ ಕೂಡ ಇದೆ. ಇಟಲಿಯಲ್ಲಿ 1925ರಲ್ಲಿ ತಯಾರಾದ ಫಿಯೆಟ್ 501, 1946ರಲ್ಲಿ USA ತಯಾರಾದ ಫೋರ್ಡ್ ಪರ್ಫೆಕ್ಟ್, 1949ರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಾದ ಡೈಮ್ಲರ್ DE 36, 1952ರಲ್ಲಿ ಭಾರತದಲ್ಲಿ ತಯಾರಾದ ಹಿಂದೂಸ್ತಾನ್ 14, 1956ರಲ್ಲಿ ತಯಾರಾದ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್, 1961ರಲ್ಲಿ ತಯಾರಾದ ಅಂಬಾಸಿಡರ್ ಮಾರ್ಕ್ 1, 1955ರಲ್ಲಿ ಜಪಾನ್ನಲ್ಲಿ ತಯಾರಾದ ಓಪೆಲ್ ರೆಕಾರ್ಡ್ SRS 3, ಸೋವಿಯತ್ ವಾರ್ನಲ್ಲಿ ಬಳಸಿದ ಸ್ವಿಸ್ ಆರ್ಮಿನಲ್ಲಿ ಬಳಸಲಾದ ವಾಹನಗಳು ಇವೆ. ಜರ್ಮನಿಯಲ್ಲಿ ತಯಾರಾದ ಮರ್ಸಿಡಿಸ್ ಬೆನ್ಸ್, ಭಾರತದಲ್ಲಿ ತಯಾರಾದ ಫಿಯೆಟ್ ಪ್ರೀಮಿಯರ್ ಪದ್ಮಿನಿ, ಅಲ್ಲದೆ ಧರ್ಮಸ್ಥಳದ ದೇವಾಲಯದ ಸೇವೆಗಾಗಿ ಇದ್ದ ಟ್ರಕ್ಕುಗಳು, ಜಪಾನ್ನಲ್ಲಿ ತಯಾರಾದ ಟೊಯೋಟಾ ಕೊರೋಲಾ, ಸಾವಿರದ 1991ರಲ್ಲಿ ಭಾರತದಲ್ಲಿ ತಯಾರಾದ ಕಾಂಟೆಸ್ಸಾ ಕ್ಲಾಸಿಕ್, ಬಳಿಕ ಕಲರ್ಫುಲ್ ಫೋರ್ಸ್ ಮೆಟಡೋರ್, ಡಾಲ್ಫಿನ್, ರೇವಾ, ಮಾರುತಿ 800, ಹುಂಡೈ ಕಾರುಗಳು, ಸುಜುಕಿ ಝೆನ್ ಸೇರಿದಂತೆ 70ಕ್ಕೂ ಅಧಿಕ ಕಾರುಗಳಿವೆ. ಈ ಪಯಣ ಕಾರ್ ಮ್ಯೂಸಿಯಂ ಮೈಸೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ.
ಕಾರ್ಗಳಲ್ಲದೆ ಸುವೇಗಾ, ಲೂನಾ, ರಾಜದೂತ್, ಜಾವಾ, ಎಸ್ಡಿ, ರಾಯಲ್ ಎನ್ಫೀಲ್ಡ್, 2 ಸ್ಟ್ರೋಕ್ 4 ಸ್ಟ್ರೋಕ್ ಎಂಜಿನ್ ಹೊಂದಿರುವ ಇತರೆ ಬೈಕ್ಗಳು, ಜೊತೆಗೆ ಸ್ವಾತಂತ್ರ್ಯ ಪೂರ್ವ ನಂತರದ ಸ್ಕೂಟರ್ಗಳು ಇಲ್ಲಿವೆ. ಅಲ್ಲದೆ ಮಂಜೂಷಾ ವಸ್ತು ಸಂಗ್ರಹಾಲಯವು ಇಲ್ಲಿದ್ದು ಹಳೆ ಕಾಲದ ದಿನಬಳಕೆಯ ವಸ್ತುಗಳು, ಕುಸುರಿ ಕೆತ್ತನೆಯ ಬಾಗಿಲುಗಳು, ಮರದ ಕೆತ್ತನೆ, ಬೇಸಾಯ ಸಾಮಗ್ರಿಗಳು, ಅಡುಗೆ ಮಾಡುವ ವಸ್ತುಗಳು, ಅಪರೂಪದ ಹಿಂದಿನ ಕಾಲದ ವಸ್ತುಗಳು, ಪುರಾತನ ಕಾಲದ ಅನೇಕ ವಸ್ತುಗಳಿಲ್ಲಿವೆ. ಪಯಣದ ಹೊರಗೆ ಓಪನ್ ಆಂಪಿ ಥಿಯೇಟರ್ ಇದೆ. ವಿಶಾಲವಾಗಿದ್ದು ಅತ್ಯಾಕರ್ಷಕವಾಗಿದೆ. ಹಸಿವು ಬಾಯಾರಿಕೆ ತಣಿಸೋದಕ್ಕೆ ಇಲ್ಲಿ ಹರಿಗೋವಿಂದಾಸ್ ಹೋಟೆಲ್ ಇದೆ. ಕಾರ್ಗಳ ಬಗ್ಗೆ ಆಸಕ್ತಿ ಇರುವವರು, ಕಾರ್ ಇರುವವರು, ಕಾರ್ ಕೊಂಡುಕೊಳ್ಳುವವರು, ಅಲ್ಲದೆ ಕಾರು ಇಲ್ಲದೇ ಇರುವವರು, ಹೀಗೆ ಎಲ್ಲ ವರ್ಗದ ಜನರು ನೋಡಲೇಬೇಕಾದ ಕಾರ್ ಮ್ಯೂಸಿಯಂ ಪಯಣ. ಮೈಸೂರಿನ ಕಡೆ ಬಂದಾಗ ಮಿಸ್ ಮಾಡದೆ ಕಾರ್ಗಳ ಸಂಗ್ರಹಾಲಯದ ಪಯಣ ನೋಡೋದಕ್ಕೆ ಮರಿಬೇಡಿ. ನಿಜಕ್ಕೂ ಹೊಸ ಲೋಕವೊಂದಕ್ಕೆ ಕೊಂಡೊಯ್ಯಲಿದೆ ಈ ಪಯಣ. ಈವರೆಗೂ ನಿಮ್ಮನ್ನು ಪಯಣ ಕಾರ್ ಮ್ಯೂಸಿಯಂಗೆ ಕರೆದುಕೊಂಡು ಹೋಗಿದ್ದೆ. ಇದೆಲ್ಲ ನೋಡಿದ್ರಲ್ಲ, ಈ ಬಗ್ಗೆ ನಿಮಗೆ ಏನನ್ನಿಸ್ತು? ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ನಮ್ಮ ರಾಗಸುದೆ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವೈವಿಧ್ಯತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.